ಹಾ ನೀವ್ ಕೊಡ್ಲೇಬೇಡ ಗುಂಜು ಅನ್ನೋದು ಹೋಗು. ಅವಾಗ ನಮ್ಗೆ ಮುದ್ದಾಡ್ತಿದ್ರಲ್ಲ ಆತರ ಒಂದ್ ಮುದ್ದು ಕೊಡಿ ಅಂದ್ರೆ. ನರಸಿಂಹಣ್ಣ ಹೇಳಿ ಅಣ್ಣ. ಒಂದ್ ಬಕೆಟ್ ತಗೊಂಬತ್ತೀಯ? ಯಾಕಂದ್ರೆ ಮರಿ ಕುಚ್ಚ ಇದೀವಿ, ಹಾ ಬಾಯಲ್ಲಿ ರಕ್ತ ಹಿಡಿಬೇಕು. ಬರಕಾಲ ಸಮಯ ಕನ್ನಡಕ ಎಲ್ಲ ಇಟ್ಬಿಟ್ಟಿದೀನಿ, ಮರ್ತು ಬಿಟ್ಟಿದೀನಿ ಎಲ್ಲ ಇಂಥದವ ಅನ್ನೋದು ಜ್ಞಾಪನ ಬರ್ತಾ ಇಲ್ಲ. ಹಾ ಬರಕಾಲ ನಮ್ಗೆ 2 ಕೆಜಿ ಕೊಡಿ ಸಾಕಷ್ಟೇ. ಎಷ್ಟ್ ಕೆಜಿ ನಿಮ್ಗೆ? ಕೋಳಿ ಬೇರೆ ತಗೊಂಡಿದೀವಿ. ಎಷ್ಟ್ ತಂದಿದೆ ಕೋಳಿ? ಕೋಳಿನ ಎಷ್ಟು ಅಂತಾರೆ, ಒಂದೇ ತಗೊಂಡದ್ದು ಕುಯ್ಯಾಕ್ರಿ ಭಗವಂತ. ಮಟನ್ ಎಷ್ಟ್ ಕೆಜಿ ಬೇಕು? 2 ಕೆಜಿ ಸಾಕು. 800 ರೂಪಾಯಿ ಕೆಜಿ. ಆಮೇಲೆ ಇಲ್ಲ ಇಲ್ಲ, 650 ರೂಪಾಯಿ ಹೇಳವ್ರೆ. ಕೇಳಿ ನಿಮ್ ಮಗನ್ ಬೇಕಾರೆ. ಬೇಕಾದ ತಕ. ನಾವು ಕುಡ್ದಾಗ ಯಾರನ್ನ ಕೊಡ್ಸಿರ್ ಸಾಕು ಅಂತ ಇರುವೆ. ನನ್ ಮಗ ಕುಡಿದ್ರು ಬರೀ ಎಲ್ಲ ನೀವ್ ಕೊಡ್ಲೇಬೇಡ ಗುಂಜು ಅನ್ನೋದು ಹೋಗು. ನೀವ್ ಕೊಡ್ಲೇಬೇಡ ಗುಂಜು ಅನ್ನೋದು ಹೋಗು. ಡ್ಯಾಡಿ ಎಲ್ಲಿದ್ದೀರಾ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ ಮಗ, ಲಲ್ತಿನ ಮಗ. ಲಲ್ತನ್ ಮಗ? ಅಮ್ಮ ಮಾತಾಡೋದಂತ ನೋಡು ಡ್ಯಾಡಿ, ಕೊಡ್ತೀನಿ. ನಾನ್ ಗಾಡಿನ? ನೀನು ಲಲ್ತನ್ ಮಗನ? ನಿಮ್ ಮಗ ಎಷ್ಟು ಜನ ಕುಡಿಸ್ಕೊಂಡಿದ್ಲು ನಿನ್ನ? ಹಲೋ ಹಲೋ, ಏನ್ ಮತ್ತೆ ನಾನು ಯಾರು ಲಲ್ತನ್ ಮಗ? ನಾನು ಅಪ್ಪನಿಂತೆ. ಏನ್ಕೆ ಚಿನ್ನು ಮಗುಗ ಆತರ ಬೈತಿದ್ಯಾ? ಮತ್ತೆ ಅಲ್ಲಿ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾರು ನನ್ನ ಮಗನಿಂತೆ, ನಾನು ಅವ್ರಿಗೆ ಅಪ್ಪನಿಂತೆ. ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗು ರಾಂಗ್ ನಂಬರ್ ಅಲ್ಲ. ಹಲೋ ಇಲ್ಲಿ ಯಾರ್ಯಾರು ಅವ್ರೆ, ಗೌಡ್ರವ್ರು, ನಮ್ಮೂರ್ ಗೌಡ್ರವ್ರು. ಏ ಚಿನ್ನು, ಮಗು ಎದ್ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿ ಕೊಟ್ಟೆ. ಮಗು ಯಾಕ ಆತರ ಬೈತಿದ್ಯಾ ನೀನು? ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ. ಬಂದ್ ಪಕ್ಕದಾಗ ಮನೆ ಕಂಬೇಕಾದ್ರೆ ಗೊತ್ತಿರ್ಲಿಲ್ವಾ ಯಾವ ಊರು ಅಂತ? ಹುಟ್ಟಿಸ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಅಮ್ಮ ಯಾವ ಊರು ಅಂತ? ಟೂರ್ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡ್ ಬಂದಲ್ಲ, ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ? ಮೊನ್ನೆ ಮೊಬೈಲ್ ತಗೊಂಡ್ ದುಡ್ಡು ಇಸ್ಕೊಂಡೋದಲ್ಲ, ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾವು ಪೈಪ್ ಒಂದ್ ಸಿಗರೇಟ್ ಮಾರಿದ್ರೆ 5 ರೂಪಾಯಿ 5 ಪೈಸೆ ಬರ್ತೈತೆ. ಒಂದ್ ಸೂಪರ್ ಮಾರಿದ್ರೆ ಚೈನಿ ಮಾರಿದ್ರೆ ಒಂದ್ ಪೈಸೆ ಬರ್ತೈತೆ ಅಂತ ನಾವು ಕೂಡಿಕ್ಕಿರೋದ್ ಕಣ. ನಿಮ್ಮ ಎಷ್ಟ್ ಜನ ಕೊಟ್ಟಿದ್ರು ಮುಂದೆ ನಿನ್ ತಾಯಿನ? ಅಪ್ಪ ನೋಡು, ನಿನಗೆ ಒಟ್ನಾಗೆ ನಿನ್ ಬದುಕಕ್ ಮಾತ್ರ ಬಿಡಲ್ಲ ಕಣ. ನಾನ್ ಹಾಳಾಗೋದ್ರು ಕೊನೆಗೆ ಹಂದಿ ತಗೊಂಡೋಗ್ ನಿನ್ ಹೆಸರ ಮೇಲೆ ಹಂದಿ ರಕ್ತದಲ್ಲಿ ಕುಯ್ದು ನಿನ್ಗೆ ಕೊನೆ ಕೈಯ ಕಾಲ ಬಿದ್ದೋಗ್ ಮಾಡ್ತೀನಿ. ನಿನಗ್ ಬಿಡಲ್ಲ ನಿನ್ಗೆ. ಹಂದಿ ಪೀಸ್ ಮಾಡ್ತಾರ ನೋಡ್ರಿ. ನಾವೇನ್ ಮಾಡಿದ್ವಿ ಅವ್ರು? ಹಂದಿ ಪೀಸ್ ನನಗೇನೋ ಮಾಡ್ತಾರಂತ ಇವ್ರ ತಾಯಿ. ಎಷ್ಟು ಜನ ಕೊಟ್ಟಿರ್ಬೇಕು ತಾಯಿನ? ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ನಾವ್ ಪೂಜೆ ಮಾಡಂಗಿಲ್ಲ, ಮಕ್ಕ ತೊಳೆಯಂಗಿಲ್ಲ, ಬರೀ ಇದೇ ಆಗೋತಲ್ಲ ಗೌಡ್ರಿ. ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರೆ. ಗಾಡಿ ನೀನ್ ಗೊಂಬೆ ಮಾಡಿ ಅದಕ್ ನಿನ್ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ನಿನಗ್ ತಿರ್ಗಾ ಹಂದಿ ರಕ್ತದ ಕೈಯ ಕಾಲ ಲಕ್ಕ ಹೊಡೆದು ಏನಾದ್ರು ಆಕ್ಸಿಡೆಂಟ್ ಆಗಂಗ್ ನಿಂಗೆ ಮಾಡ್ಲಿಲ್ಲ ಅಂತ ಅಂದ್ರೆ ಜೂಮನ್ನ ನೀನ್ ಸಾಯೋವರೆಗೂ ನಾನು ನೆನ್ಸ್ಕೊಬೇಕು. ಲಲಿತನ್ ಸವಾಸ ಮಾಡಿ ಅವಳು ಬಾಳ್ ಹಾಳು ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಬಾಳ್ ಹಾಳು ಮಾಡ್ಬಿಟ್ಟಿದ್ದೀರಿ. ಇವತ್ತು ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ. ಲಾಸ್ಟ್ ಸಾಯೋವರೆಗೂ ದೇಖ್ಬೇಕು ನೀನು. ಯೋಲು ಎಮ್ಮಣ್ಣ ಎಲ್ಲ ಅಲ್ಲೇ ಓದ್ಕೊಂಡು ಆ ತರ ಮಾಡ್ತೀನಿ, ಬಿಡಲ್ಲ ನಿನ್ಗೆ. ಏನ್ ಮಾಡೋದು? ತಾಯಿನ ಯಾವ ಊರು ಅನ್ನೋದು ಗೊತ್ತಾಗಲಿಲ್ಲ ನೋಡ್ರಿ. ಕೊಡು, ಗೌಡ್ರಿಗೆ ಹೇಳ್ತೀನಿ ಎಲ್ಲ ನನ್ನ ವಿಷಯ ಎಲ್ಲ, ನಿಂದು ನಂದು ಎಲ್ಲ ವಿಷಯ ಹೇಳ್ತೀನಿ, ಕೊಡು. ಎಲ್ಲ ಮರ್ಯಾದೆ ಪರ್ಯಾದೆ ಎಲ್ಲ ಲಾಕ್ ಮಾಡಕ್ ಬರಲ್ಲ ನಂಗೆ. ನಾವೇನ್ ಕಷ್ಟ ಸುಖ ಮಾತಾಡಂಗಿಲ್ವಲ್ಲ. ತಾಯಿನ ಮಿಟ್ಟಿದ್ ನನ್ನ ಮಕ್ಳು ಅಂತ ಹೇಳ ಮೊನ್ನೆ. ಹಲೋ, ಹೆಂಗ್ ಆಪ್ ಮಾಡೋದಿದ? ಹಲೋ ಪಾಪ, ಓಯ್ ಇದನ್ನ ಆಪ್ ಮಾಡೋದ್ ಹೆಂಗೆ?
ತಾಯಿನ ಯಾರು ನಿಂತ್ಕೊಂಡು ಮಾತಾಡಲ್ವಲ್ಲ, ಎಲ್ಲ ಎದ್ದು ದುಡಿರ್ತಾರೆ. ಹಲೋ ಹಲೋ, ಮೊನ್ನೆ ಯಾರೋ ಸತ್ತೋದಾಗ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟಂತೆ ಅಲ್ಲಿ ಅವ್ರಿಗೆ ಬೊಮ್ಮಳವ್ರಿಗೆ. ಯಾರು ಅಂತ ಕಾಣೋಣ ಗೌಡ್ರಿ ನಾವು. ಅಲ್ಲ ಕಣಪ್ಪ. ಇದನ್ನ ಆಪ್ ಮಾಡಕ್ಕಾಗಲ್ಲ ಇವ್ನ ತಾಯಿನ ನಮ್ಗೆ. ಹಲೋ ಹಲೋ ಹೆಂಗ? ಹಲೋ ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡಬೇಡಿ, ನನಗೆ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗೆ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದುವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ ಮಗಳು. ನಿಮ್ಮ ಅಮ್ಮ ಮದುವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದುವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದುವೆ ಆಗೈತೆ. ನಿನಗೆ 38 ವರ್ಷನಾ? ನಂಗ್ 38 ವರ್ಷ. ಹಾ. ನಮ್ಮ ಅಮ್ಮಂಗೆ ಇನ್ನೂ ಮದುವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದುವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದುವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟನೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗೆ ಇನ್ನೂ ಮದುವೆ ಆಗಿಲ್ಲ. ಹುಟ್ಟಿದೆ ನೀ ಮೊನ್ನೆ ತಲೆ ಕೆಡ್ಸ್ ಮಾಡೋದು. ನೀನ್ ತಾಯಿ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದುವೆ ಆಗಿಲ್ಲ ಅಂತ ನಿಮ್ಮ ಅಮ್ಮ ಹೊಡ್ತಾ ಇದ್ವಿ. ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬರ್ತೀವಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು. ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ. ಬರ್ತೀವಿ ಇನ್ನೇನು. ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿದ್ರು, ಅದು ಸಂಘಕ್ಕೆ ಬೇರೆ ದುಡ್ಡು ಕಟ್ಟಿರಲಿಲ್ಲ. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಯಾವ ಕೊಡ್ತೀವಿ, ಹೋಗು ನಮ್ಮ ಮನೆಗೆ ಇರ್ಬೇಡ ಹಂಗೆ ಹಿಂಗೆ ಅಂತ ಹೇಳಿ ಡೇಟ್ ಹೊಡೆದ್ರೆ ಅದಕ್ಕೆ ಗೋಳಾಡ್ಕೊಂಡ್ ಕುಂತ ಅಲ್ಲಿ. ಬರ್ತೀನಿ ಬಿಡಕ್ಕೆ ಈಗ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಹೆಂಡತಿ ಮಾಡಿಕೊಂಡು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿಗೆ ಕೊಡ್ತೇವೆ. ಇವಾಗ ಸಂಘ ಕಟ್ಟಕ್ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು. ನಿಮ್ಮ ಮೌಲಾಗೈತ ಅಂದ್ರಿ ಸುಮ್ನೆನಾ? ಇಲ್ಲ ಇಲ್ಲ, ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ದೆ. ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತದ್ದು ಇಷ್ಟು ನೋಡು ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ? ನಾವು ಒಬ್ಬರು ಯಾರೇ ಕಟ್ಟ ಅನ್ನಲ್ಲ. ನೀನು ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ್ ಗೊತ್ತಪ್ಪ? ನಿಮ್ಮಿದು ನಮ್ಗೇನ್ ಗೊತ್ತಾಗುತ್ತೆ? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಮ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ ಬಾ ಅಂತಾಳೆ. ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು. ಆಮೇಲೆ ಮಾಡಕ್ಕ ಅಲ್ಲ, ಒಂದ್ ನಿಮಿಷ ಮಾತಾಡು. ಆಮೇಲೆ ಅವಳಿದ್ದಂಗೆ ಮಾತಾಡಕ್ಕಾಗಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದೀಯ ನೀನು? ಹಲೋ ಹಲೋ ಹಲೋ, ಎಲ್ಲಿದ್ದೀರಾ? ಯಾರು? ನಾನ್ರಿ ಇಲ್ಲಿ ಊರಿಂದ. ಯಾವ ಊರಿಂದ? ಊರ್ಗೊಳ್ದು ಹೋದ್ವಿ ನಾವು ಹೊಸದುರ್ಗಕ್ಕೆ. ನಾನು ಇಲ್ಲಿ ನಮ್ಮೂರಾಗಿದ್ದೀನಿ, ಬಳ್ಳಾಪುರದಾಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈಗ ಸಂತೋಷ ಆಯ್ತಾ ನಾನು ಊರ್ ಬಿಟ್ಟು ಬಂದಿದ್ ನಿಮ್ಗೆ? ಯಾರು ಹೇಳಿ ನೀವು? ನಾನ್ರಿ ಇಲ್ಲಿ. ನಿಮ್ಮ ನಾನು ಊರ್ ಬಿಟ್ಟು ಹೋಗಂತ ನಾನು ಹೇಳಿದ್ನ. ಅಲ್ಲ, ನಾನು ಊರಿಗೆ ಬಂದಲ್ಲ, ಅದಕ್ಕೆ ಫೋನ್ ಮಾಡ್ದೆ. ನನಗೆ ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ನಮ್ಮ ಯಜಮಾನ್ರಿಗೆ ನಾವು ಮಾಡಿದ್ವಿ, ಬೇರೆ ಯಾರಿಗ್ ಮಾಡಕ್ ಹೋಗೋಣ? ಡೈವರ್ಸ್ ಗ್ಯಾರಂಟಿ ನಮ್ ಹೆಂಗಸರು ಏನು ಅಂದ್ರೆ. ಹಲೋ ಹಲೋ, ಅವಾಗ ನಮ್ಗೆ ಮುದ್ದಾಡ್ತಿದ್ರಲ್ಲ, ಆತರ ಒಂದ್ ಮುದ್ದು ಕೊಡಿ ಅಂದ್ರೆ